ನೋಡಿ, ಯಾವ ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಎಂಥ ಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ದರ್ಶನ್ಗೆ ಇದೇ ಅನ್ವಯ ಆಗುತ್ತೆ. ಇವತ್ತು ಅವ್ರ ಹುಟ್ಟುಹಬ್ಬ, 49ನೇ ವರ್ಷದ ಹುಟ್ಟುಹಬ್ಬ. ಏನು ಅವರೇನು ಖುಷಿಯಿಂದ ಇರೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಎಲ್ಲರೂ ಕೂಡ ಬರ್ಡೇ ವಿಶ್ ಮಾಡ್ತಾ ಇದ್ದಾರೆ ಸಹಕೈದಿಗಳು. ಅವರ ಬರ್ಡೇ ಅಂದರೆ ಹೆಂಗಿರ್ತಾ ಇತ್ತು? ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು, ಅಭಿಮಾನಿಗಳು ಸೇರ್ತಾ ಇದ್ರು, ಹೆಂಡತಿ ಮಗ ಎಲ್ಲರ ಜೊತೆಗೆ ಅವರು ಬರ್ಡೇ ಆಚರಿಸ್ಕೊತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ, ಕ್ವಾರಂಟೈನಲ್ಲಿ ಇರಬೇಕು ಅಂಥ ಸ್ಥಿತಿ. ಹಾಗಾಗಿನೇ ರಾತ್ರಿ ನಿದ್ದೆ ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಟಾರ್ಗಳಾಗಿದ್ದಂಥವ್ರಿಗೆ ಹಿಂಗೆ ಆಗ್ಬಿಟ್ರೆ ಹೆಂಗಿರುತ್ತೆ ಸ್ಥಿತಿ? ಇನ್ನು ಅವರ ಪತ್ನಿ ಪೋಸ್ಟ್ ಮಾಡಿದ್ದಾರೆ, ವಿಜಯಲಕ್ಷ್ಮಿ. ಬರ್ಡೇ ವಿಶಸ್ ಹೇಳಿ ಹಳೆಯ ಫೋಟೋವನ್ನು ಹಾಕಿ ಅವರು ವಿಶ್ ಮಾಡಿದ್ದಾರೆ. ನಾವು ಆ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ. ಪ್ರತಿ ಬಾರಿ ವಿಜಯಲಕ್ಷ್ಮಿ ಗಂಡನಿಗೆ ಧೈರ್ಯ ತುಂಬುವಂತೆ ಕೆಲಸ ಮಾಡ್ತಾನೇ ಇದ್ದಾರೆ. ಇನ್ನು ರಕ್ಷಿತಾ ಕೂಡ ವಿಶ್ ಮಾಡಿದ್ದಾರೆ. ಕಳೆದ ವರ್ಷದ ಫೋಟೋವನ್ನು ಹಂಚಿಕೊಂಡಿದ್ದಾರೆ ರಕ್ಷಿತಾ. ಬರ್ಡೇ ಫೋಟೋ ಹಂಚಿಕೊಂಡು ಶುಭಾಶಯವನ್ನು ಕೋರಿದ್ದಾರೆ. ಪ್ರತಿ ದಿನ ನಿನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತಾರೆ ರಕ್ಷಿತಾ. ನೋಡಿ, ಕಮ್ ಹೋಮ್ ಸೂನ್ ಕಣೋ ಅಂತ ಹಾಕಿದ್ದಾರೆ. ಬರೀ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಮಾಲ್ತೇಶ್, ನಾನು ಹೇಳ್ತಾ ಇದ್ದೆ, ಈ ಕಾಲ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಉಪೇಂದ್ರ ಹೇಳಿದಂಥ ಮಾತು ಜ್ಞಾಪಕ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತ. ಯಾವ ಸಂದರ್ಭದಲ್ಲಿ ಕಾಲ ಹೆಂಗೆ ತಿರುಗತ್ತೆ ಹೇಳೋಕ್ಕಾಗಲ್ಲ. ಕಾಲಚಕ್ರಕ್ಕೆ ಸಿಲುಕಿದಂಥವನು ಅನುಭವಿಸಲೇಬೇಕು. ಅದಕ್ಕೆ ದರ್ಶನ್ ಕೂಡ ಹೊರತಾಗೇನಿಲ್ಲ. ಒಳಗಡೆ ನೋಡಿ, ಹೊರಗಡೆಗೆ ಅಷ್ಟೊಂದು ಜನ ಅಭಿಮಾನಿಗಳು, ಅವರ ಬಂಧು ಬಳಗ ಎಲ್ಲರ ಜೊತೆಗೆ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸ್ತಿದ್ದಂಥ ದರ್ಶನ್ ಇವತ್ತು ಕಾರಾಗೃಹದಲ್ಲಿದ್ದಾರೆ, ಕತ್ತಲ ಕೋಣೆಯಲ್ಲಿದ್ದಾರೆ. ಅಲ್ಲೇ ನಿನ್ನೆ ಅವರ ಬರ್ಡೇ. ಏನಂತೀರಿ? ಖಂಡಿತ ದರ್ಶನ್ ಈಗ ಕಾಲದ ಕೈಗೊಂಬೆ ಅಂತಾನೆ ಹೇಳ್ಬೋದು. ನೀವು ಹೇಳಿದ ಹಾಗೆ ಪ್ರತಿಯೊಬ್ಬ ಸ್ಟಾರ್ ನಟನಿಗೂ ಕೂಡ ಬರ್ಡೇ ಅಂತಂದ್ರೆ ಒಂದು ತುಂಬಾ ಸ್ಪೆಷಲ್ ಡೇ ಆಗಿರುತ್ತೆ. ಈ ದಿನಕ್ಕೋಸ್ಕರ ಅವರು ಸಾಕಷ್ಟು ಜರ್ನಿ ಆರಂಭದಿಂದ ಕನಸ್ಕೊಂಡಿರ್ತಾರೆ. ಅಂದ್ರೆ ಬರ್ಡೇ ದಿನ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಸೇರಬೇಕು, ಹಾಗೆ ಹೀಗೆ ಏನಂತದ್ದು. ಅದು ಸಾಕಾರಗೊಂಡ ನಂತರ ಕೂಡ ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ದರ್ಶನ್ ಅವರಿಗೆ ಈಗ ಅವಕಾಶ ಇಲ್ಲ. ಇವತ್ತು ತುಂಬಾ ದೊಡ್ಡ ಒಂದು ಕೈಘಟನೆ ಅವರ ಅಭಿಮಾನಿಗಳಿಗೂ ಕೂಡ ಮತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಬರ್ಡೇ ಬಂದಾಗ ಸ್ಟಾರ್ ನಟರು ಸಿನಿಮಾಗಳು ರಿಲೀಸ್ ಆಗುವಂಥದ್ದು, ಟೀಸರ್ ರಿಲೀಸ್ ಆಗಿರುವಂಥದ್ದು, ಟ್ರೈಲರ್ ರಿಲೀಸ್ ಆಗಿರುವಂಥದ್ದು, ಪೋಸ್ಟ್ ರಿಲೀಸ್ ಆಗುವಂಥದ್ದು, ಹೊಸ ಸಿನಿಮಾಗಳು ಅನೌನ್ಸ್ ಆಗುವಂಥದ್ದು, ಇದು ದರ್ಶನ್ ಅವ್ರ ಲೈಫಲ್ಲಿ ಕೂಡ ಆಗ್ತಾನೆ ಬರ್ತಿತ್ತು. ಮಧ್ಯರಾತ್ರಿ 12 ಗಂಟೆಯಿಂದನೂ ಕೂಡ ಇಂಥದ್ದೊಂದು ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇರ್ತಾರೆ. ಅದರಲ್ಲೂ RR ನಗರದ ನಿವಾಸವನ್ನು ನಾವು ಊಹಿಸೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಪ್ರತಿ ಬಾರಿ ಕೂಡ ಲಕ್ಷಾಂತರ ಅಭಿಮಾನಿಗಳು ಬರ್ತಾ ಇದ್ರು. ಆ ರೀತಿಯ ಸಂಭ್ರಮ ಇವತ್ತು ಇಲ್ಲ. ಸಂಭ್ರಮಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಕಳೆದ ಬಾರಿ ಕೂಡ ಪರಪ್ನಾಗ್ರಹದಲ್ಲಿದ್ದಂಥ ದರ್ಶನ್ ಅವರು ಬರ್ಡೇ ಹಂತ ವೇಳೆಗೆ ಹೊರಗೆ ಬಂದಿದ್ರು. ಬಟ್ ಸಿಂಪಲ್ ಆಗಿ ಫ್ಯಾಮಿಲಿ ಜೊತೆಗಿದ್ರು. ಬಟ್ ಈ ಬಾರಿ ಬರ್ಡೇಗೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದೆ. ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ದರ್ಶನ್ ಅವರು ಯೋಚನೆಯಲ್ಲಿದ್ರು, ಚಿಂತಾಕ್ರಾಂತರಾಗಿದ್ರು. ಸೊ ಸಹಜವಾಗಿ ಒಂದು ಬೇಸರದಲ್ಲಿದ್ರು ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಅಂದ್ರೆ 12 ಗಂಟೆ ಆದ ತಕ್ಷಣ ಅವ್ರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ರು ಅದೆಲ್ಲವೂ ಕೂಡ ಇವತ್ತಿಲ್ಲ. ಬಟ್ ಮುಂಜಾನೆ ಕೂಡ ಬೇಗ ಎದ್ದಿದ್ದಾರೆ. ಸೊ ಒಂದಿಷ್ಟು ಬೇಸರದಲ್ಲಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಪತ್ನಿ ವಿಶ್ ಮಾಡಿದ್ದಾರೆ, ಮತ್ತೆ ರಕ್ಷಿತಾ ಕೂಡ ಈಗ ಬೇಗ ಮನೆಗೆ ಬಾ ಅಂತ ವಿಶ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.